ಶಾಂತಿ ಭಂಗ ಹಾಗೂ ದ್ವೇಷ ಭಾಷಣ ಪ್ರಕರಣ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಸಮಿತಿಯ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಇತ್ತೀಚೆಗೆ ನಡೆದ ಶಾಂತಿ ಭಂಗ ಮತ್ತು ದ್ವೇಷ ಭಾಷಣ ಘಟನೆಗಳ ಕುರಿತು ರಾಜ್ಯಪಾಲರಿಗೆ ಸಲ್ಲಿಸಲಾಗಿರುವ ಮನವಿಯ ಪ್ರತಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ದಿನಾಂಕ 19/2/2026 ಪಂಕಾ ಮಸೀದಿ ಮುಂಭಾಗ ನಡೆದ ಅಹಿತಕರ ಘಟನೆ ಹಾಗೂ ನಂತರದ ದಿನಾಂಕಗಳಲ್ಲಿ 26/2/2026 ಮತ್ತು 28/2/2026 ನಡೆದ ಸಭೆಗಳು ಪ್ರಚೋದನಕಾರಿ ಎಂದು ಎಸ್ಡಿಪಿಐ ಗಂಭೀರ ಆತಂಕ ವ್ಯಕ್ತಪಡಿಸಿದೆ. ನಗರದಲ್ಲಿ ಬಿಎನ್ಎಸ್ಎಸ್ ಕಲಂ 163 ಜಾರಿಯಲ್ಲಿದ್ದರೂ ಸಭೆಗಳನ್ನು ನಡೆಸಿ ಪ್ರಚೋದನಕಾರಿ ಹಾಗೂ ದ್ವೇಷಪೂರಿತ ಭಾಷಣಗಳನ್ನು ಮಾಡಿರುವುದಾಗಿ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಎಸ್ಡಿಪಿಐ ಜಿಲ್ಲಾ ಸಮಿತಿಯು ತಮ್ಮ ಮನವಿಯಲ್ಲಿ ಎಫ್ಐಆರ್ ದಾಖಲಾತಿ, ಸಿಸಿಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿರುವ ದೃಶ್ಯಾವಳಿಗಳ ಆಧಾರದ ಮೇಲೆ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ತಕ್ಷಣವೇ ಎಫ್ಐಆರ್ ದಾಖಲಿಸಬೇಕು. ಪಕ್ಷಪಾತರಹಿತ ತನಿಖೆ, ಕಾನೂನು ಉಲ್ಲಂಘನೆ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಭದ್ರತಾ ಕ್ರಮಗಳು, ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಉಂಟಾದ ಭೀತಿಯನ್ನ ದೂರ ಮಾಡಲು ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಂದು ವೇಳೆ ಸಂಬಂಧಿತ ಇಲಾಖೆ ಪ್ರಭಾವಿಗಳಾಗಿ ಮಣಿದು ಕಾನೂನು ಕ್ರಮ ಕೈಗೊಳ್ಳಲು ವಿಫಲವಾದಲ್ಲಿ ಎಸ್ಡಿಪಿಐ ವತಿಯಿಂದ ಜಿಲ್ಲಾದ್ಯಂತ ಕಾನೂನಾತ್ಮಕ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷರು ಅಬ್ದುಲ್ ಕಾದಿರಿ ಜಮಾದಾರ್, ಆಬಿದ್ ಮೊಮಿನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಬಾರಕ್, ಅಲ್ಲಾ ಖಾನ್ ಹಾಗೂ ನಿಸಾರ್ ಅಲಾಸ್ ಮುಜಾಮಿಲ್, ಅತ್ತಾರ್ ಅಮ್ಜದ್ ಖಾನ್, ಇನಾಮದಾರ್ ಕಾಸಿಂ, ಗೋಳಸಂಗಿ, ಸದ್ದಾಂ ಮುಲ್ಲಾ, ಐದರ್ ಅಲಿ, ಸಂತಿ ಶಿರೋಡ್, ಮೋಹಿನ್ ಕಲದಗಿ, ಅಲ್ತಾಫ್ ಮದರಿ, ಮೆಹಬೂಬ್ ಅಡಗಲಿ ಉಪಸ್ಥಿತರಿದ್ದರು. 144 जो जारी था, BNS 163 जो जारी था, उसके खिलाफ वर्जी करते हुए डीसी ऑफिस के सामने भी जो है अलग अलग ज़िले से जो लोग आते हैं, अलग अलग ज़िले से जो इंफ्लुएंशियल पीपल आते हैं, जो पॉलिटिकल लीडर्स आते हैं, वो आकर इस मामले को ख़त्म करने के बजाय इसको और भड़का कर चले जाते हैं. यहाँ तक बताया जाता है कि पंखा मस्जिद को बंद करो, यहाँ के अंजुमन कमेटी के लोगों को अरेस्ट करो. ये तमाम जो मांग की जाती है, ये देखा नहीं जाता है कि गलती पर कौन लोग हैं. तो हमारी वो मांग ये है कि जो लोग कम्युनल हार्मोनी को ख़त्म करने की कोशिश की है, डीसी ऑफिस के सामने आकर जो 26 तारीख को स्पीचेस दिए हैं, उसमें यहाँ तक देखा गया है कि पुलिस डिपार्टमेंट को भी चैलेंज किया गया है कि अगर आप हमारे ऊपर एक्शन लिए बोले तो हम लोग जो आने वाले होली के दिनों में है कि कम्युनल हार्मोनी को ख़त्म करेंगे, यहाँ पर कम्युनल हार्मोनी को डिस्टर्ब करेंगे. यहाँ तक पुलिस डिपार्टमेंट को चैलेंज किया गया है. तो हम लोग यहाँ पर डीसी साहब से और डीएसपी साहब पर हम जा रहे हैं, तो उनसे यही रिक्वेस्ट करते हैं कि यहाँ पर जो संविधान जो है सबसे बड़ी चीज़ है. अगर यहाँ के जो लोग हैं, यहाँ के पॉलिटिकल इन्फ्लुएंशियल जो लोग हैं, यहाँ के पुलिस डिपार्टमेंट को ही चैलेंज कर रहे हैं बोल, तो आम लोग जो है किसके पास हिसाब के ले जाएंगे. तो इस सिलसिले में हम लोग जो है राज्यपाल को डीसी के थ्रू देने के लिए आए थे. तो हमारा ये मांग है कि जो भी लोग भी इसमें गलती किए हैं उनको भी अरेस्ट किया जाए और कम्युनल पीस को जो है, कम्युनल हार्मोनी को कायम किया जाए. उसके लिए जो भी आने वाली ईद हैं, अभी रमज़ान के अभी 15-18 रोज़े बाकी हैं, अभी होली आना बाकी है, ईद आना बाकी है, तमाम जो दिन हैं, तमाम मज़हब के लिए जो है एक जो है पाक दिन है, मुबारक दिन है, उनके ईद मनाने का उनको हक़ है. तो कम्युनल हार्मोनी को बरकरार रखते हुए एक अच्छा माहौल बनाया जाए बोलकर ये रिक्वेस्ट हमारा था. अल्हम्दुलिल्लाह हम लोग वो रिक्वेस्ट लेकर आए हैं और यही हम लोग रिक्वेस्ट करते हैं. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.